ಪುತ್ತೂರಿನ ಜನತೆ ಸಂಭ್ರಮದಿಂದ ಕಾಯುತ್ತಿದ್ದ ದಿನ. ಪುತ್ತೂರಿನ ಮನೆ ಮನದಲ್ಲಿ ವಿರಾಜಮಾನನಾಗಿರುವ ಪುತ್ತೂರಿನ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆಯ ಸಂಭ್ರಮ. ಪುತ್ತೂರಿನ ಕ್ಷೇತ್ರದ ತಂತ್ರಿಗಳಾದ ಕುಂಟಾರು ರವೀಶ್ ತಂತ್ರಿಗಳು ಧ್ವಜಸ್ತಂಭಕ್ಕೆ ಪೂಜೆಯನ್ನ ಸಲ್ಲಿಸಿದ ಬಳಿಕ ಪಿಜಿ ಜಗನ್ನಿವಾಸ್ ರಾವ್ ಹಾಗೂ ನಾಗೇಶ್ ರವರು ಗರುಡನನ್ನ ಮೇಲೇರಿಸುವ ಮೂಲಕ ಧ್ವಜಾರೋಹಣ ನಡೆಯುತ್ತೆ. ವಿಶೇಷವಾಗಿ ಇದನ್ನ ಗರುಡ ಅಂತ ಹೇಳ್ತಾರೆ, ಧ್ವಜಸ್ತಂಭವನ್ನ ಗರುಡ ಸ್ತಂಭ ಅಂತಾನೂ ಹೇಳ್ತಾರೆ, ಹಾಗೆ ಸ್ಥಳೀಯವಾಗಿ ಕೊಡಿಮರ ಅಂತಾನೂ ಹೇಳ್ತಾರೆ. ಯಾವಾಗ ಗರುಡ ಮೇಲಕ್ಕೇರುತ್ತಾನೋ ಆಗ ಕುಡಿ ಏರಿದೆ ಅಂತ ಹೇಳ್ತೀವಿ. ಕುಡಿ ಏರಿದಾಗ ಜಾತ್ರೆಯ ಆರಂಭವಾಗುತ್ತೆ. ಜಾತ್ರೆಯು ಆರಂಭವಾದ ನಂತರ ವಿಶೇಷವಾಗಿ ಪೇಟೆ ಸವಾರಿ, ಕಟ್ಟೆ ಪೂಜೆಗಳು ನಡೆದು ಬಲ್ನಾಡಿನಿಂದ ಉಲ್ಲಾಲ್ತಿ ದಂಡನಾಯಕರ ಭಂಡಾರ ಬಂದು ನಂತರ ಹೂತೇರು, ಕೆರೆಹಾಯನ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಬ್ರಹ್ಮರಥೋತ್ಸವದ ನಂತರ ಮರಳಿ ತನ್ನ ನೆಲೆಗೆ ಹೋಗುವ ಬಲ್ನಾಡಿನ ಉಲ್ಲಾಲ್ತಿ ದಂಡನಾಯಕನ ಭಂಡಾರ. ಆ ಬಳಿಕ ಮಾರನೆಯ ದಿನ ಕ್ಷೇತ್ರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ವೀರಮಂಗಲದ ಕುಮಾರಧಾರ ನದಿಯಲ್ಲಿ ಅವಭೃತ ಸ್ನಾನವನ್ನ ಮುಗಿಸಿ ಮರಳಿ ಕ್ಷೇತ್ರಕ್ಕೆ ಬಂದು ನಂತರ ಕುಡಿ ಇಳಿಯುವ ಕಾರ್ಯಕ್ರಮ. ಕುಡಿಯನ್ನ ಇಳಿಸಿದ ಬಳಿಕ ಜಾತ್ರೆ ಸಂಪನ್ನಗೊಳ್ಳುತ್ತೆ. ಇಲ್ಲೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಗರುಡ ನಗ್ನಾವಸ್ಥೆಯಲ್ಲಿ ಅಂದ್ರೆ ದಿಗಂಬರನಾಗಿರುತ್ತಾನೆ. ಯಾವುದೇ ದೇವಸ್ಥಾನಗಳು ನೇರವಾಗಿ ಜೈನ ಮನೆತನದ ಆಳ್ವಿಕೆಗೆ ಒಳಪಟ್ಟಿದ್ರೆ ಅಂತಹ ದೇವಸ್ಥಾನಗಳಲ್ಲಿ ದಿಗಂಬರನಾದ ಗರುಡನನ್ನ ನಾವು ನೋಡಬಹುದು. ಅದೇ ರೀತಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ನಿರ್ಮಾಣದ ಸಮಯದಲ್ಲಿ ಬಂಗಾಡಿಯ ಬಂಗರಸರ ನೇರವಾದ ಆಳ್ವಿಕೆಗೆ ಒಳಪಟ್ಟ ಕಾರಣ ಈ ದೇವಸ್ಥಾನದಲ್ಲಿ ಜೈನ ಸಂಪ್ರದಾಯದಂತೆ, ಜೈನ ಮನೆತನದ ಸಂಪ್ರದಾಯದಂತೆ ದಿಗಂಬರನಾದ ಗರುಡನನ್ನು ಏರಿಸುವ ಕ್ರಮ ಈಗಲೂ ನಡೆದು ಬಂದಿದೆ. ಅದೇ ರೀತಿಯಾಗಿ ಗರುಡ ಸ್ತಂಭವನ್ನು ಏರುವ ಗರುಡ ದಿಗಂಬರನಾಗಿರುತ್ತಾನೆ.